ಅತಂತ್ರ ಅಭಿನೇತ್ರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರಿಗೂ. ಪೂಜಾ, ನಿಜವಾಗ್ಲೂ ನಿರ್ಮಾಪಕಿಯಾಗಿ ನಟಿಯಾಗಿ ಅದೆಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರೋ ನಮಗಂತೂ ಗೊತ್ತಿಲ್ಲ. ಆದರೆ ನಿಮ್ಮ ಈ ಒಂದು ಪರಿಸ್ಥಿತಿಗೆ ಯಾರು ಕಾರಣ ಅಂತ ಬ್ಲೇಮ್ ಮಾಡ್ತೀರಾ? ನೀವು ಯಾರ ಮೇಲೆ ಇದು ಮಾಡ್ತೀರಾ? ನಾನು ಯಾರಿಗೂ ಬ್ಲೇಮ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಇದಕ್ಕೆ ಯಾರೂ ಕಾರಣರಲ್ಲ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ದ್ಯಾಟ್ ನಮಗೆ ನಾವು ಯಾರಾದರೂ ನಿರ್ಮಾಪಕ ಆಗಲಿ ಯಾರಾದರೂ ಆಗಲಿ ಯುನೋ ಈ ಥರದ್ದು ಪ್ರಾಬ್ಲಮ್ ಬಂದರೆ 100% ನಾನೇನು ನೋವನ್ನ ಅನುಭವಿಸ್ತಾ ಇದ್ದೀನಿ ಇವತ್ತು, ಎಲ್ಲರೂ ಅದೇ ಥರ ನೋವನ್ನ ಅನುಭವಿಸೋದು. ಯಾಕೆಂದರೆ ಒಂದು ಚಿತ್ರ ಮಾಡಬೇಕಾದ್ರೆ ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ, ವಿ ಇಟ್ಸ್ ಆನ್ ಅ ಬಿಗರ್ ಸ್ಕೇಲ್. ನಾವು ಇಷ್ಟೊಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ನ ಇಟ್ಕೊಂಡು ಇಷ್ಟೊಂದು ಒಂದು ವರ್ಷ ಒಂದು ಚಿತ್ರ ಮೇಲೆ ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ. ಆ್ಯಂಡ್ ಈ ಥರದ್ದು ಸಂದರ್ಭ ಬಂದಾಗ ನಾನು ಮಾತ್ರ ಅಲ್ಲ, ಯಾರಾದರೂ ಪ್ರೊಡ್ಯೂಸರ್ಲಿ ಅವ್ರಿಗೆ ಕಷ್ಟ ಬರುತ್ತೆ, ಬಿಕಾಸ್ ಎವ್ರಿಥಿಂಗ್ ಈಸ್ ಲಿಂಕ್ಡ್. ಏನಂದರೆ ಒಂದು ಸಿನಿಮಾ ಶೂಟಿಂಗ್ ಮುಗೀತು, ಪೋಸ್ಟ್ ಪ್ರೊಡಕ್ಷನು, ನಮ್ಮ ರಿಲೀಸ್ ಪ್ಲಾನ್ಸ್ ಎಲ್ಲ, ಇದು ಒಂದು ಏನು ಹೇಳ್ತಾರೆ ಹಿಂಡ್ರೆನ್ಸ್ ಥರ ಬಂದ್ಬಿಡುತ್ತೆ. ಆ್ಯಂಡ್ ನಾನು ನೇರವಾಗಿ ಹೇಳಿದ್ದೀನಿ ದ್ಯಾಟ್ ನಮ್ಮ ಚಿತ್ರ ಕಲ್ಪನಾಜಿ ಅವ್ರ ಜೀವನದಿಂದ ಇನ್ಸ್ಪಿರೇಷನ್ ತೊಗೊಂಡು ನಾವು ಚಿತ್ರನ ಮಾಡಿದ್ದೀವಿ. ಸೊ ಅಷ್ಟೇ. ನಾವು ಒಂದು ನಿಜವಾಗ್ಲೂ ಯಾಕೆ ಅಂದರೆ ಈ ಥರದ್ದು ಪ್ರಾಬ್ಲಮ್ಸ್ ನಿಜವಾಗ್ಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಿಗೂ ಬರಬಾರ್ದು. ನಮ್ಮ ಎಂಥ ಪರಿಸ್ಥಿತಿ ಇದೇ ಕೋರ್ಟ್ ಕೇಸ್ ಆಗಲಿ, ಇದೆಲ್ಲ ಈ ಥರ ಹಿಂಡ್ರೆನ್ಸಸ್ ಆಗಲಿ. ಆಮೇಲೆ ನೀವು ಒಂದು ಸುಮಾರು ಮುಂಚೆ ಕೂಡ ಈ ಥರ ಆಗಿದೆ, ಸುಮಾರು ಸಿನಿಮಾ ಮೇಲೆ. ಈವನ್ ದಂಡುಪಾಲ್ಯ ಚಿತ್ರದಲ್ಲಿ ಕೂಡ ಅವರು ಯಾರು ಬಂದು ನಮ್ಮ ಕತೆ ಅಂತ, ಬಟ್ ದಂಡುಪಾಲ್ಯ ಅದು ಒಂದು 25 ವರ್ಷದ ಹಿಂದೆ ನಡೆದಿರೋ ಅಂದರೆ ಒಂದು ಇನ್ಸಿಡೆಂಟ್ಸು, ಅದರ ಬಗ್ಗೆ ಎಲ್ಲರಿಗೂ ಗೊತ್ತು. ನೀವು ಗೂಗಲ್ ಹೊಡೆದಿದೆ ದಂಡುಪಾಲ್ಯ ಗ್ಯಾಂಗು, ಅವ್ರು ಫುಲ್ ಮಾಡಿರೋ ಕೆಲಸಗಳನ್ನ ಬಂದ್ಬಿಡುತ್ತೆ. ಸೊ ದ್ಯಾಟ್ ಈಸ್ ನಾಟ್ ದ ಪ್ರಾಪರ್ಟಿ ಆಫ್ ಎನಿಬಡಿ. ಸೊ ಈ ಥರ ನಾವು ರಿಯಲಿಸ್ಟಿಕ್ ಚಿತ್ರ ಮಾಡಿದಾಗ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಐ ಥಿಂಕ್ ಯಾಕೆಂದರೆ ಅವರು ಕೂಡ ನಮ್ಮ ಮೇಲೆ ಇದು ಬರೀ ಒಂದು ಅದು ಪ್ರಮೋಷನಲ್ ಪ್ರೋಮೋನ ನೋಡಿ ಅವ್ರಿಗೆ ಡೌಟ್ ಬಂತು ಅಂದರೆ ಅವರು ಈ ಥರ ಸ್ಟೆಪ್ ತಗೊಂಡ್ರು. ಬಟ್ ಫುಲ್ ಸಿನಿಮಾ ನೋಡ್ಕೊಂಡು 100% ಇದು ನಾವು ಯಾವುದು ಕಾಪಿ ಹೊಡೆದಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಪೂಜಾ, ತುಂಬ ಎಮೋಷ್ನಲ್ ಆಗೋದಕ್ಕೆ ಪ್ರೊಡ್ಯೂಸರ್ ಆಗಿದ್ದೆ ಕಾರಣನ ಅಥವಾ ತುಂಬ ಇನ್ವಾಲ್ವ್ ಆಗಿರೋದು ಕಾರಣನ ಸಬ್ಜೆಕ್ಟಲ್ಲಿ? ಯಾಕೆ ಏನಾಗುತ್ತೆ ಗೊತ್ತಾ, ಫಸ್ಟ್ ಡೇ ಈ ಕಾನ್ಸೆಪ್ಟ್ ಇಂದ ಇಲ್ಲಿ ತನಕ ಎವ್ರಿ ಡೇ ನಾನು ಬರೀ ಒಂದು ಆ್ಯಕ್ಟರ್ ಆಗಿ ಅಲ್ಲ, ಓಕೆ, ಒಂದು ಪ್ರೊಡ್ಯೂಸರ್ ಆಗಿ ಒಂದು ಎಲ್ಲ ಏನಂದರೆ ದಿನ ಶೂಟಿಂಗ್, ಪ್ರೀ ಪ್ರೊಡಕ್ಷನ್, ಶೂಟಿಂಗ್, ಪೋಸ್ಟ್ ಪ್ರೊಡಕ್ಷನ್, ಆ ಶೂಟಿಂಗ್ ಪ್ರೊಸೀಜರ್ ಎಲ್ಲ ನೀವು ಅರೇಂಜ್ ಮಾಡಬೇಕು, ಜನ ಅದು ಡೇಟ್ಸ್ ತಗೋಬೇಕು, ಡೇಟ್ಸ್ ಕೊಡಲ್ಲ, ತುಂಬ ಕಾಯಬೇಕು. ಅಂದರೆ ತುಂಬ ಕಷ್ಟ, ಅದು ಈಸಿ ಅಲ್ಲ. ಆರ್ಗನೈಸಿಂಗ್ ಎವ್ರಿಥಿಂಗ್. ಆ್ಯಂಡ್ ಚಿಕ್ಕ ವಿಷಯಕ್ಕೆ ಯು ಹ್ಯಾವ್ ಟು ಸ್ಟ್ಯಾಂಡ್ ದೇರ್. ಈವನ್ ಒಂದು ಶಾರ್ಟ್ ಕೊಡ್ತೀನಿ ಆ್ಯಂಡ್ ದೆನ್ ವಾಪಸ್ ಬಂದಮೇಲೆ ಮೇ ಬಿ ಯಾವುದು ಕ್ಯಾಮ್ರಾ ಲೆನ್ಸ್ ಬಂದಿಲ್ಲ, ಡೈರೆಕ್ಟರ್ ಇದು ಮಾಡ್ತಾ ಇದ್ದಾರೆ, ಓಕೆ ಫೋನ್ ಮಾಡೋದು ಇದು ಮಾಡೋದು. ಗಾಡ್, ಇಟ್ ಈಸ್ ವೆರಿ ಟೀಡಿಯಸ್ ಜಾಬ್. ಇಟ್ ಈಸ್ ನಾಟ್ ಈಸಿ. ಇಟ್ ಈಸ್ ವೆರಿ, ಅಂದರೆ ಒಂದು ಆ್ಯಕ್ಟರ್ ಆದಮೇಲೆ ನನಗೆ ಪ್ರೊಡ್ಯೂಸರ್ ನೋವು ಏನಿರುತ್ತೆ ಅಂತ ನನಗೆ ಗೊತ್ತಾಗಿದೆ. ಅಬ್ಸಲ್ಯೂಟ್ಲಿ. ಯಾಕೆಂದರೆ ನಾವು ಇಷ್ಟೊಂದು ಚಿಕ್ಕ ವಿಷಯ ಏನಂದರೆ, ಒಂದು ಸಿನಿಮಾ ಮಾಡಿದಾಗ 9 to 6 ಹೆಂಗಿರುತ್ತಲ್ವ, ಆ್ಯಂಡ್ ಆದಮೇಲೆ 10 minutes ಜಾಸ್ತಿ ಆದರೆ ಹೌ ದ ಪ್ರೊಡ್ಯೂಸರ್ ಸಫರ್ಸ್. ಯಾಕೆಂದರೆ ಆ ಪೇಮೆಂಟ್ಸ್ ಡಬಲ್ ಆಗುತ್ತೆ, ಇದಾಗುತ್ತೆ. ಇಟ್ ಈಸ್ ವೆರಿ ಐ ಥಿಂಕ್ ವೆರಿ ಚಾಲೆಂಜಿಂಗ್ ಟು ಆರ್ಗನೈಸ್ ಎವ್ರಿಥಿಂಗ್. ಒಂದು ಸಿನಿಮಾನ ಯಾಕೆಂದರೆ ಇಷ್ಟೊಂದು ಸಿನಿಮಾ ಫ್ಲೋರಲ್ಲಿ ಹೋಗುತ್ತೆ, ಮುಹೂರ್ತ ಆಗುತ್ತೆ, ಫ್ಲೋರಲ್ಲಿ ಹೋಗುತ್ತೆ. ಸುಮಾರು ಸಿನಿಮಾ ಕಂಪ್ಲೀಟೇ ಆಗಲ್ಲ. ಇಟ್ ಈಸ್ ಆಲ್ವೇಸ್ ಇನ್ ದ ಬಾಕ್ಸ್, ಇಟ್ ನೆವರ್ ಕಮ್ಸ್ ಔಟ್. ಆ್ಯಂಡ್
ಎಷ್ಟೋ ಕಷ್ಟ ಪ್ರೊಡ್ಯೂಸರ್ಸ್ ಪಡ್ತಾರೆ ಒಂದು ಚಿತ್ರನ ಪ್ರೀ ಪ್ರೊಡಕ್ಷನಿಂದ ಶೂಟಿಂಗಿಂದ ಹಿಡಿದು ಅದನ್ನು ರಿಲೀಸ್ ಮಾಡಬೇಕು ಎಲ್ಲ ತಯಾರಿ ಮಾಡಿದಾಗ ಇಟ್ ಈಸ್ ಒನ್ ಡೇ ಒನ್ ಅವರ್ ಆ ರಿಲೀಸ್ ಆಗೋ ತನಕ ನಿಮ್ಮ ಜೀವ ಹೆಂಗಿರುತ್ತೆ ಓಕೆ ಏನಾಗುತ್ತೆ ಆ ಥರ ಯುನೋ your heartbeat is always like fast, you know, because you are just, it's not one thing, it is like so many things interlinked, you know. So hagage I really feel that it is not easy to do production, and I think hats off to all the producers who have really worked hard and they organize things well, you know. So ನಾನು ಕೂಡ ಈ ಚಿತ್ರ ಮಾಡಿದಾಗ one day ಯಾವುದು ನಾವು ಹಾಲಿಡೇ ತಗೊಂಡು 1-2 ಡೇಸ್ಗೆ ಆಚೆ ಹೋಗಿದ್ದೀವಿ, ಇಲ್ಲಾಂದರೆ ಯಾವುದು ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಹೋಗಿದ್ದೀವಿ, ಇಲ್ಲಾಂದರೆ ಫ್ಯಾಮಿಲಿ ಜೊತೆ ಎಲ್ಲೂ ಹೋಗಿದ್ದೀವಿ, ಇಲ್ಲ ಬೆಳಗ್ಗೆ ಎದ್ದು 7 o'clock ನೈಟ್ ಮಲಗೋ ತನಕ ಸಿನಿಮಾ ಅಷ್ಟೇ, ಏನೋ ಹಾಗೆ ಆಗತ್ತೆ. ಸೊ ನನ್ನ ಚಿತ್ರಗೆ ನಾನು ಒಂದು ಹುಡುಗಿಯಾಗಿ ಇಷ್ಟೊಂದು ಕಷ್ಟಪಟ್ಟು ಶೂಟಿಂಗಿಂದ ಹಿಡಿದು ಈಗ ರಿಲೀಸ್ ತನಕ ನಾನು ರೆಡಿ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ, ಏನೋ. ಆ್ಯಂಡ್ ಐ ಹ್ಯಾವ್ ಡನ್ ಸಮಥಿಂಗ್, ಐ ಹ್ಯಾವ್ ಅಚೀವ್ಡ್ ಸಮಥಿಂಗ್, ಆ್ಯಂಡ್ ವೆನ್ ಯು ಆರ್ ದೇರ್ ಆ್ಯಂಡ್ ವೆನ್ ಸಮಥಿಂಗ್ ಲೈಕ್ ದಿಸ್ ಹ್ಯಾಪನ್ಸ್ ಯು ಫೀಲ್ ಲೈಕ್, ಏನೋ. ಈಗ ನೆಕ್ಸ್ಟ್ ಬರೋಂಥ ಪ್ರೊಡ್ಯೂಸರ್ಸ್ಗೆ, ಮಹಿಳಾ ಪ್ರೊಡ್ಯೂಸರ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ನ ಇದು ಮಾಡೋದಾದರೆ ಏನು ಹೇಳ್ತೀರಾ ಅವ್ರಿಗೆ? ಬರಲಿ ಅಂತೀರಾ ಪ್ರೊಡ್ಯೂಸರ್ಸು? ಈ ಥರದ ಕಷ್ಟಗಳಿಗೆ ಸಿಕ್ಕಾಕೊಳ್ಳೋರಿಗೆ ಏನು ಹೇಳ್ತೀರಾ? ಫೈಟ್ ಮಾಡಬೇಕು ಸ್ಟ್ರಾಂಗ್ ಆಗಿ, ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ, ಬಟ್ ಪೂಜಾ ನಿಜವಾಗ್ಲೂ ಸೋತಿರೋ ಥರ ಕಣ್ಣೀರು ಹಾಕ್ತಾ ಇರೋದು ನೋಡಿದರೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ನಾನು ನನ್ನ ಚಿತ್ರದ ಒಂದು ಡೈಲಾಗ್ ಹೇಳೋಕೆ ಇಷ್ಟಪಡ್ತೀನಿ. ಡೈಲಾಗ್ ಅಲ್ಲ, ಅದು ನಿಜ. ನಾನು ಯಾವತ್ತೂ ಜೀವನದಲ್ಲಿ ಫ್ರೇಸ್ನ ಹೇಳ್ತೀನಿ. ಹೌದು, ನಾನು ಇಮೋಷ್ನಲ್ ಇದ್ದೀನಿ ಇವತ್ತು. ಯಾಕೆಂದರೆ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಐ ಆಮ್ ನಾಟ್ ಲೈಕ್ ಓಕೆ ನಾನು ಒಂದು ಆ್ಯಕ್ಟರ್ ಆಗಿದ್ದೀನಿ, ಒಂದು ಸೆಲೆಬ್ರಿಟಿ ಆಗಿದ್ದೀನಿ, ಯಾರು ಬಂದು ನನ್ನ ಮೇಲೆ ಯಾವುದಾದ್ರೂ ಆರೋಪ ಮಾಡ್ಬೋದು, ಅದು ಆಗಲ್ಲ. ನಾನು ಈ ಡೈಲಾಗ್ ಅಲ್ಲ, ಇದು ನಿಜವಾಗ್ಲೂ ಒಂದು ಐ ಹ್ಯಾವ್ ಆಲ್ವೇಸ್ ಫಾಲೋಡ್ ದಿಸ್ ಥಿಂಗ್ ಇನ್ ಮೈ ಲೈಫ್, ದಟ್ ನನ್ನ ಜೀವನದಲ್ಲಿ ನಾನು ಸಾಯ್ತೀನಿ ಆದರೂ ಸೋಲಲ್ಲ, ಯುನೋ. ಐ ವಿಲ್ ಫೈಟ್ ಆ್ಯಂಡ್ ಐ ಆಮ್ ಫೈಟಿಂಗ್. ಇಟ್ ಈಸ್ ಮೈ ಟೀಮ್ಸ್ ಹಾರ್ಡ್ ವರ್ಕ್ ದಟ್ ವಿ ಹ್ಯಾವ್ ಬ್ರಾಟ್ ದ ಮೂವಿ ಟು ದಿಸ್ ಸ್ಟೇಜ್ ಇವತ್ತು ತಗೊಂಡು ಬಂದಿದ್ದೀವಿ. ನಾನು ಬಿಡಲ್ಲ, ಫೈಟ್ ಮಾಡೇ ಮಾಡ್ತೀನಿ, ಯುನೋ. ಆ್ಯಂಡ್ I'm strong, yeah, but I am hurt, but that doesn't mean that I will give up in life. Nan fight ಮಾಡ್ತೀನಿ and I will not lose. I will 100% produce another film and go ahead in what I want to do. But ನನಗೆ ಇದು ನನ್ನ ಸೌಭಾಗ್ಯ that ನನಗೆ ಒಂದು ಒಳ್ಳೆ ಟೀಮ್ ಇದೆ, ಆ್ಯಂಡ್ ಇಡೀ ಇಂಡಸ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಚೇಂಬರಿಂದ ಆಗಲಿ, ಪ್ರೊಡ್ಯೂಸರ್ ಅಸೋಸಿಯೇಷನಿಂದ ಆಗಲಿ. ಸುಮಾರು ಜನ ಎಲ್ಲಿ ಹೋಗ್ತೀನಿ ಅಂದರೆ ಜನ ಹೇಳ್ತಾರೆ, ಅರೆ ಚಿಂತೆ ಮಾಡಬೇಡಿ, ಎಲ್ಲ ಆಗುತ್ತೆ, ನೀವು ಕಷ್ಟಪಟ್ಟಿದ್ದೀರಲ್ವ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ದ ಫಿಲ್ಮ್ ಇಂಡಸ್ಟ್ರಿ ಫಾರ್ ದ್ಯಾಟ್ ಸಪೋರ್ಟ್, ಮೈ ಫ್ಯಾಮಿಲಿ ಆ್ಯಂಡ್ ಅಫ್ಕೋರ್ಸ್ ಮೈ ಟೀಮ್, ಮೈ ಡೈರೆಕ್ಟರ್. ಆ್ಯಂಡ್ ಈ ಕಷ್ಟದ ಕಾಲ ಕೂಡ ಮುಗಿಯುತ್ತೆ ಬೇಗ ಅಂದ್ಕೊಂಡಿದ್ದೀನಿ, ನ್ಯಾಯ ಸಿಗುತ್ತೆ. ನಿಜವಾಗ್ಲೂ ಪೂಜಾ, ಇಷ್ಟೊಂದು ನೋವಾಗೋದಕ್ಕೆ ಇನ್ನೂ ಬೇರೆ ಕಾರಣಗಳು ಇರಬಹುದು ಅಂತ ಅನ್ನಿಸ್ತಿದೆ. ಬೇರೆ ಕಾರಣ ಏನೂ ಇಲ್ಲ. ಏನಾಗುತ್ತೆ ಗೊತ್ತಾ, ಯು ಸಿ, ಒಂದು ಐ ಹ್ಯಾವ್ ಆಲ್ವೇಸ್ ಬಿನ್ ಲೈಕ್ ಫಿಯರ್ಸ್ಲಿ ಇಂಡಿಪೆಂಡೆಂಟ್, ಅಗ್ರೆಸಿವ್, ಆಡಮೆಂಟ್. ಐ ಆ್ಯಮ್. ನಾನು ಒಂದು ಏನು ಕೆಲಸ ತಗೊಳ್ತೀನಿ ಅಲ್ವಾ, ಅದನ್ನು ಫಿಲ್ ಮಾಡೋ ತನಕ, ಅಂದರೆ 100% ಮಾಡೋ ತನಕ ನಾನು ಬಿಡಲ್ಲ. ಆ್ಯಂಡ್ ನಾನು ನಿಜವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾತ್ರ ಅಲ್ಲ, ನೀವು ಬೇರೆ ಪ್ರೊಡ್ಯೂಸರ್ಸ್ನ ಕೇಳ್ಬೋದು. ಪ್ರೊಡಕ್ಷನ್ ಮಾಡೋದು ಇಟ್ ಈಸ್ ನಾಟ್ ಈಸಿ ಜಾಬ್, ಇಟ್ ಈಸ್ ಡಿಫಿಕಲ್ಟ್, ಯುನೋ. ಆ್ಯಂಡ್ ಯಾಕೆ ಅಂದರೆ ಗೊತ್ತಾ, ನನಗೆ ಇವತ್ತು ಏನು ಫೀಲ್ ಆಗುತ್ತೆ ಗೊತ್ತಾ, ಆ ಫಸ್ಟ್ ಡೇ ನಾವು ನಮ್ಮ ಡೈರೆಕ್ಟರ್ ಈ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋ ದಿನದಿಂದ ಇಲ್ಲಿ ತನಕ ಒನ್ ಡೇ ನಾವು ಹೆಂಗೆ
ಈ ಸಿನಿಮಾನ ರೆಡಿ ಮಾಡಿಸಿದ್ದೀವಿ. ಏನಂದರೆ ಒಂದು ಮಗು ಹುಟ್ಟತ್ತೆ ಅಲ್ವಾ, ಹೇಗೆ ಖುಷಿ ಇರುತ್ತೆ ಅದು, that experience, and even this is like that only, because when brick by brick ಒಂದು ಮನೆನ ಕಟ್ತೀವಿ. ಸೊ ಇದು ಕೂಡ ಒಂದು ಸ್ಟೇಜ್, ಒಂದು ದಿನ, ಒಂದು ಮ್ಯಾಟ್ರನ್ನ, ಒಂದು ಇದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ, ಆ್ಯಂಡ್ ಎಲ್ಲ ಪ್ರಪಂಚದ್ದು ಎಲ್ಲ ಮರೆತು, ಎಲ್ಲ ಫ್ಯಾಮ್ಲಿನ, ಫ್ರೆಂಡ್ಸ್ನ ಎಲ್ಲ ಮರೆತುಬಿಟ್ಟು ಬರೀ ಈ ಸಿನಿಮಾನೇ ನಾವು ನನಗೆ ಬೇರೆ ಏನೂ ಗೊತ್ತಿಲ್ಲ. ಐ ಆಮ್ ನಾಟ್ ಅ ಗ್ರಾಜ್ಯುಯೇಟ್, ಐ ಹ್ಯಾವ್ ವರ್ಕ್ಡ್ ಹಾರ್ಡ್. ಇಲ್ಲಿ ತನಕ ಲೈಫಲ್ಲಿ ಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ, ಹಾರ್ಡ್ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಏನಾಗುತ್ತೆ ನಮಗೆ, ಐ ಹ್ಯಾವ್ ನಥಿಂಗ್ ಎಲ್ಸ್ ಟು ಡೂ, ಇಟ್ ಈಸ್ ಮೂವೀಸ್ ಓನ್ಲಿ ಫಾರ್ ಮೀ, ಸಿನಿಮಾ, ದಿಸ್ ಇಸ್ ಮೈ ಬ್ರೆಡ್ ಆ್ಯಂಡ್ ಬಟರ್, ಆ್ಯಂಡ್ ಯು have put so much on stake that you feel, obviously you feel that ishtond everything was good. Okay, ನಾನು ಹೇಳ್ತೀನಿ, ಸಿನಿಮಾ ಲಾಂಚ್ ಆಗಿ ಕೂಡ ನಿಮ್ಗೆ ಗೊತ್ತು 30ನೇ ಆಗಸ್ಟ್ 2013 ನಾವು ಸಿನಿಮಾನ ಲಾಂಚ್ ಮಾಡಿದ್ದೀವಿ. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ 24th October 2013, ಆ್ಯಂಡ್ ಒಂದು 5 ಸ್ಕೆಡ್ಯೂಲ್ಸಲ್ಲಿ ನಾನು ಚಿತ್ರನ ಎಲ್ಲ ಮುಗಿಸ್ಕೊಂಡು ಈಗ ಆಗಸ್ಟಿಂದ ಇಲ್ಲಿ ತನಕ, ಆಗಸ್ಟ್ ಕೂಡ ಅಲ್ಲ ಹಿಡಿದ್ರೆ ಕಾನ್ಸೆಪ್ಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಮಾರ್ಚ್ ಇಂದ ಇಲ್ಲಿ ತನಕ there is nothing else, only this movie, so you obviously feel very attached and you feel like okay ಯಾವಾಗ ಹೀಗೆ, ಯಾಕೆಂದರೆ ನಾನು ಕಾಯ್ತಾ ಇದ್ದೀನಿ ನನ್ನ ಪಿಕ್ಚರ್ ನಾನು ಯಾವಾಗ ಚೆನ್ನಾಗಿ ತೋರಿಸ್ತೀನಿ, so that emotion ಇಂದ you feel that and then you feel little it's not that you have given up, but ನೀವು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಸತಿ ಅನಿಸುತ್ತೆ, ಅಷ್ಟೇ ಟಯರ್ಡ್ ಆಗಿದೆ ಅಷ್ಟೇ, ಎಷ್ಟೋ ಒಂದು ಹೆಣ್ಮಕ್ಳು ಕೋರ್ಟ್ಗೆ ಹೋದಾಗ ಎಲ್ಲರೂ, ಆ್ಯಂಡ್ ಸ್ಪೆಷಲಿ ಒಂದು ಆ್ಯಕ್ಟ್ರೆಸ್, ಎವ್ರಿಬಡಿ ಲುಕ್ಸ್ ಎಟ್ ಯು ಆ್ಯಂಡ್ ದೇ ಲುಕ್ ಎಟ್ ಯು ಲೈಕ್ ಇಟ್ ಈಸ್ ಎಂಬ್ಯಾರಸಿಂಗ್, ಬಿಕಾಸ್ ನಮ್ಮ ಮೇಲೆ ಕೇಸ್ ಇದೆ. ಪೀಪಲ್ ವಿಲ್ ಥಿಂಕ್ ದಟ್ ಓಕೆ ಮೇ ಬಿ, ಬಟ್ ನಾವು ನಮ್ಮ ನೋವು ಯಾರಿಗೂ ಗೊತ್ತಿಲ್ಲ ಅಲ್ವಾ, ಜನಗೆ ಏನು ಗೊತ್ತು, ಒಂದು ಸಿನಿಮಾ ಬರ್ತಾ ಇದೆ ನೋಡ್ತೀವಿ ಅಷ್ಟೇ. ಅದ್ರ ಹಿಂದೆ ಎಷ್ಟೋ ಜನದು ಈ ಕಷ್ಟ ಇರುತ್ತೆ. 100 ಜನ ಒಂದು ಯೂನಿಟಲ್ಲಿ ಕೆಲಸ ಮಾಡ್ತಾರೆ. ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾದ್ರೆ ಎವ್ರಿ ಡೇ 100 ಪೀಪಲ್ ಆರ್ ದೇರ್. ವಿ ಆರ್ ಇಟ್ ಈಸ್ ಒಂದು ಮನುಷ್ಯರದು ಅಲ್ಲ, ಒಂದು 100 ಜನದು ಇದು ಒಂದು ಕಷ್ಟ, ಶ್ರಮ ಪಟ್ಟಿರುವಂಥ ಒಂದು ಚಿತ್ರ, ಸೊ ಸಿನಿಮಾ ಏನು ಫ್ರೈಡೇ ರಿಲೀಸ್ ಆಗುತ್ತೆ, ಪೀಪಲ್ ವಿಲ್ ಸಿ ಅಂಡ್ ಸೇ ಓಕೆ ಇಟ್ ಇಸ್ ಗುಡ್ ಆರ್ ಬ್ಯಾಡ್. ಇವನ್ ಒಂದು ಸಾರಿ ಕೋರ್ಟಲ್ಲೂ ಕೂಡ ಪೂಜಾ ಕಣ್ಣೀರು ಹಾಕಿದ್ರು ಅಂತ ಕೇಳಿದ್ವಿ. ಯಾಕೆಂದರೆ ತಪ್ಪು ಮಾಡಿಲ್ಲ ಅಲ್ವಾ, ತಪ್ಪು ಮಾಡಿಲ್ಲ ನಾವು. ಆ್ಯಂಡ್ ನಮ್ಮ ಮೇಲೆ ಈ ಥರ ಆರೋಪ ಬಂದಿದೆ, 100% ನೋವಾಗುತ್ತೆ. ನನಗೂ ಮಾತ್ರ ಅಲ್ಲ, ಈವನ್ ಮೈ ಟೀಮ್, ದೇ ಆಲ್ ಫೀಲ್ ದ್ಯಾಟ್ that's why we are fighting, ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಐ ಥಿಂಕ್ ಹೋರಾಟ ಜಾಸ್ತಿನೇ ಇರುತ್ತೆ. ಅದು ನನ್ನ ಜೀವನದಲ್ಲಿ ಕೂಡ ಐ ಥಿಂಕ್ ಅದೇ ಥರ ಆಗಿದೆ. ಪರವಾಗಿಲ್ಲ, ಮಾಡ್ತೀನಿ, ಎಲ್ಲಿ ತನಕ, ಇಟ್ ಹ್ಯಾಸ್ ಟು ಎಂಡ್, ರೈಟ್. ನಿರ್ಮಾಪಕಿಯಾಗಿ ಮತ್ತೆ ಇಷ್ಟೆಲ್ಲ ಅನುಭವಿಸಿದ ಮೇಲೇನು ನಿರ್ಮಾಪಕಿಯಾಗಿ ಮುಂದುವರಿಬೇಕು. 100% ನೆಕ್ಸ್ಟ್ ಪಿಕ್ಚರ್ ಮೇಡಮ್ ಜಿ ಅಂತ ಮಾಡ್ತೀನಿ. ಅದು ಟೆಂಟೇಟಿವ್ ಟೈಟಲ್, ವರ್ಕಿಂಗ್ ಟೈಟಲು, ಸೇಮ್ ಟೀಮ್. ಐ ವಿಲ್ ಮೇಕ್ ಅನದರ್ ಫಿಲ್ಮ್ ಆಫ್ಟರ್ ದಿಸ್ ಇಸ್ ಓವರ್. ಓಕೆ, ಸೊ ಫೈನಲ್ ವರ್ಡ್ಸ್ ಏನು ಹೇಳ್ತೀರಾ ಪೂಜಾ? ಅಭಿನೇತ್ರಿ ರೆಡಿ ಆಗ್ತಾ ಇದೆ, ತುಂಬ ಬೇಗ ಕರ್ನಾಟಕ ಜನತಾ ಸಿನಿಮಾನ ನೋಡ್ತಾರೆ. ನಮ್ಮ ಕನಸು, ಆಮೇಲೆ ನಮಗೆ ನ್ಯಾಯ ಸಿಗುತ್ತೆ, ನಮಗೆ 100% ನಂಬಿಕೆ ಇದೆ. ಆ್ಯಂಡ್ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇರಲಿ ಅಷ್ಟೇ. ನಾವು ಮಾಡಿರೋ, ನಾನು ನಿಮಗೆ ರಿಕ್ವೆಸ್ಟ್ ಮಾಡಲ್ಲ, ನಾನು ನಿಮಗೆ
ಒಂದು ಒಳ್ಳೆ ಚಿತ್ರ ಬಂದಾಗ ನೀವು ಯಾವತ್ತೂ ಕೈ ಬಿಡಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ ಈಸ್ ಅವರ್ ಡ್ರೀಮ್ ದ್ಯಾಟ್ ಯು ವಿಲ್ ಸಿ ಆನ್ ದ ಸ್ಕ್ರೀನ್, ಯು ನೋ, ದ್ಯಾಟ್ಸ್ ಆಲ್. ಅವ್ರ ಸಪೋರ್ಟ್ ಇರಲಿ ಅಂತ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅಭಿನೇತ್ರಿ ತುಂಬಾ ಎಮೋಷ್ನಲ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಿಷ್ಟೇ ಅಲ್ಲ, ಇದು ಅವರು ಹೇಳಿದಾಗೆ ಸಿನಿಮಾದ ಸಬ್ಜೆಕ್ಟ್ ಇರ್ಬೋದು. ಪೂಜಾ ಈ ಸಿನಿಮಾದಲ್ಲಿ ಬರೀ ಅಭಿನಯಿಸಿಲ್ಲ, ಆ ಪಾತ್ರದಲ್ಲಿ ಜೀವಿಸಿದ್ದಾರೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಚರ್ಚೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ.